ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಬಾಣಂತಿಯರ ಪ್ರಕರಣ ಜಿಲ್ಲೆಯಲ್ಲೇನು ಗಂಭೀರತೆ ಪಡಿತಾ ಇದೆ. ದಲಿತರು, ವಿಶೇಷವಾಗಿ ಪರಿಶಿಷ್ಟ ಜಾತಿಯ ಮಹಿಳೆ ಬಾಣಂತಿ ಇವತ್ತು ಕುರುಗೋಡ್ತಾ ನಮ್ಮ ತಾಲೂಕಿನ ವ್ಯಾಪ್ತಿ ಬರತಕ್ಕಂಥ ಈ ಬ್ರಾಹ್ಮಣ ಕ್ಯಾಂಪಿನಲ್ಲಿ ಇರ್ತಕ್ಕಂಥ ಈ ದಲಿತ ಮಹಿಳೆಯರು ಸಾವೈತಲ್ಲ, ಇದು ಒಂದು ಸಮಗ್ರ ತನಿಖೆಗೆ ನಾವು ಒತ್ತಾಯ ಮಾಡ್ತೇವೆ. ಯಾಕೆಂತಂದ್ರೆ ಅವ್ರ ಗಂಡ ಈ ನೋವಿಗೆ ಅಥವಾ ವಿಷ ಕುಡಿದಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾರೆ. ಅವ್ರು ಹೇಳುವ ಪ್ರಕಾರ ನೋಡ್ತಾ ಇದ್ರೆ ಇದೆಲ್ಲರೂ ಕೂಡ ಆಸ್ಪತ್ರೆಯಲ್ಲಿ ಪ್ರಚೋದಕರಾಗಿರ್ತಕ್ಕಂಥ ಡಾಕ್ಟರ್ಗಳು ಸಂಪೂರ್ಣವಾದಂತ ನಿರ್ಲಕ್ಷ್ಯ ವಹಿಸಿದ. ಆ ನಿರ್ಲಕ್ಷ್ಯಕ್ಕೆ ಕಾರಣರಾಗಿರ್ತಕ್ಕಂಥ ಬಸವರೆಡ್ಡಿ ಮತ್ತು ಇತರೆ HODಗಳು, ಅಲ್ಲಿಂದ ಮತ್ತೆ ವಿಮ್ಸ್ ನಿರ್ದೇಶಕರು, ಗೋಸಾಸ್ಪತ್ರೆಯಿಂದ ಅಲ್ಲಿಂದ ಬಂದಿರತಕ್ಕಂಥ ವಿಮ್ಸ್ ಅಲ್ಲಿ ಕೂಡ ನಿರ್ಲಕ್ಷ್ಯ ಮಾಡಿರುವುದರಿಂದ ಈ ಸಾವಿಗೆ ಅಧಿಕಾರಿಗಳೇ ಕಾರಣ. ಆ ಅಧಿಕಾರಿಗಳು ಹೊಣೆಯನ್ನು ಹೊತ್ತು ಅವರನ್ನ ಕೂಡಲೇ ಬಂಧಿಸಬೇಕು ಅನ್ನೋದನ್ನ ನಾವು CPIM ಪಕ್ಷ ಅದನ್ನ ಆಗ್ರಹ ಮಾಡ್ತೇವೆ ಸರ್ಕಾರಕ್ಕೆ. ಕೂಡಲೇ ಒಂದು ಮಗು ಇದೆ, ಈಗ 28 ದಿನಗಳ ಇರತಕ್ಕಂಥ ಒಂದು ಮಗು ಇದೆ. ದಲಿತರು, ಭೂಮಿ ಇಲ್ಲ, ಮನೆ ಇಲ್ಲ, ಎಲ್ಲ ಆ ನೋವಿಗೆ ಅವ್ರ ಅಜ್ಜಿ ಕೂಡ ತೀರ್ಕೊಂಡು ಹೋಗಿದ್ದಾಳೆ. ನೋಡಿ, ಇವೆಲ್ಲ ನೋವನ್ನ ಉತ್ತರ ಕರ್ನಾಟಕದಲ್ಲಿ ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾರೆ ಈ ದಲಿತರು ಅನ್ನೋದಕ್ಕೆ ಇದೊಂದು ನಿರ್ದೇಶನ. ಹಂಗಾಗನೇ ಕೂಡಲೇ ಈ 2 ಅಧಿಕಾರಿಗಳನ್ನ, ವಿಮ್ಸ್ ನಿರ್ದೇಶಕರು, DHO ಮತ್ತು ಅಲ್ಲಿರ್ತಕ್ಕಂಥ ಸೂಪರ್ಡೆಂಟ್ ಬಸವರೆಡ್ಡಿ ಇತರರನ್ನ ನಾವು ಕೂಡಲೇ ಪ್ರಚೋದನ ಹೆಸರಿನಲ್ಲಿ ಇದು ಸಾವಿಗೆ ಕಾರಣರಾಗಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಕೇಸ್ ದಾಖಲಿಸಿ ಅವ್ರ ಮೇಲೆ ಕೂಡಲೇ ಬಂಧಿಸಬೇಕು, ಕಾನೂನು ಕ್ರಮ ಆಗಬೇಕು ಅಂತೇಳಿ ಒತ್ತಾಯ ಮಾಡ್ತೇವೆ. ಜೊತೆಗೆ SC/ST ದೌರ್ಜನ್ಯದ ಕೆಳಗೆ ಪ್ರಕರಣ ದಾಖಲಾಗಬೇಕು ಮತ್ತು ಈ ಮಗುವಿಗೆ ರಕ್ಷಣೆಗೆ ಕೆಲವು ಕಾನೂನು ಸಮಾಜ ಕಲ್ಯಾಣ ಇಲಾಖೆ ಮಧ್ಯಪ್ರವೇಶ ಮಾಡಬೇಕಿದು. ನೋಡಿ, ಯಾವುದೇ ದಲಿತ SC/ST ಸತ್ತಾಗ ಇಲಾಖೆಯವರು ಬಂದು ಅದನ್ನ ಕೇಳುವಂತ ಧರ್ಮ. ಆದ್ರೆ ಇಲ್ಲೇವರೆಗೆ ಯಾವೊಬ್ಬ ಅಧಿಕಾರಿ ಕೂಡ ಇಲ್ಲಿ ಬಂದು ನೋಡ್ತಾ ಇದ್ರೆ ದಲಿತ ವಿರೋಧಿ ಇರ್ತಕ್ಕಂಥ ಸರ್ಕಾರ ಮತ್ತು ಜಿಲ್ಲಾಡಳಿತ ನಿರ್ಲಕ್ಷ್ಯ ವಹಿಸಿದೆ. ಹಂಗಾಗಿನೇ ಗಂಭೀರವಾಗಿ ತಗೊಳ್ಬೇಕು. ನಾವು ಅವ್ರ ಜೊತೆಗೆ ಮಾತಾಡಿ 2 ಅಧಿಕಾರಿಗಳ ಮೇಲೆ ನಾವು ಕೇಸನ್ನು ಹಾಕ್ತೇವೆ. ಇದೊಂದು ಸಮಗ್ರ ತನಿಖೆ ಆಗಬೇಕು. ನಾವು ಏನೋ ಬಂದ್ವಿ, ಪರೀಕ್ಷೆ ಮಾಡೋದಕ್ಕೆ ಸರ್ಕಾರ ಕಲ್ಕತ್ತಕ್ಕೆ ಕಳಿಸಿದೀವಿ, ಯಾರೋ ಒಂದಿಬ್ಬರು ಸಸ್ಪೆಂಡ್ ಮಾಡಿದೀವಿ, ಇಲ್ಲೇವರೆಗೆ ನಡೆದಿರ್ತಕ್ಕಂಥ ಜಿಲ್ಲಾಡಳಿತ ಸರ್ಕಾರ ಮಾಡ್ತಾ ಇದೆ. ಆದ್ರೆ ನಾವು ಹೇಳ್ತಾ ಇದೀವಿ, ಈ ಅಧಿಕಾರಿಗಳನ್ನ ಮೇಲೆ FIR ಆಗಬೇಕು, ಕೇಸ್ ದಾಖಲೆ ಆಗಬೇಕು, ಮಗುವಿಗೆ ಪರಿಹಾರ ಸಿಗಬೇಕು. ಆ ಮಗುವಿನ ರಕ್ಷಣೆಗಾಗಿ ಅವರ ತಂದೆ ಆದವರಿಗೆ, ರಾಜ್ಯವರಿಗೆ ಉದ್ಯೋಗ ಕೊಡಬೇಕು. ಇದು ನಮ್ಮ ಸಂವಿಧಾನ ಬದ್ಧವಾದಂಥ ಹಕ್ಕು. ಇದು ದಲಿತರ ಮೇಲೆ ಆಗಿರ್ತಕ್ಕಂಥ ನಾವು ಕೊಲೆ ಅಂತ ಕರಿತೀವಿ. ಈ ಅಧಿಕಾರಿಗಳು ನಿರ್ಲಕ್ಷ್ಯ ಆಗಿರ್ಬೋದು, ಇದನ್ನ ದಲಿತರ ಮೇಲೆ ಆಗಿರ್ತಕ್ಕಂಥ ಕೊಲೆ ಅನ್ನೋದನ್ನ ನಾವು ಗಂಭೀರವಾಗಿ ಆರೋಪ ಮಾಡ್ತಾ ಇದೀವಿ. ಇವ್ರ ಮೇಲೆ ಕೇಸ್ ಹಾಕಿ ಬಂಧಿಸಬೇಕು, ಇವರಿಗೆ ಪರಿಹಾರ ಮತ್ತು ಉದ್ಯೋಗ ಕೊಡಬೇಕಂತೇಳಿ CPIM ಪಾರ್ಟಿ ಕುರುಗೋಡು ತಾಲೂಕು ಸಮಿತಿ ನಾವು ಸರ್ಕಾರ ಮತ್ತು ಜಿಲ್ಲಾಡಳಿತವನ್ನು ಒತ್ತಾಯ ಮಾಡ್ತೀವಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.